ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿತ್ತು. ಜಾಮೀನು ರದ್ದು ಮಾಡಿ ಮತ್ತೆ ಜೈಲಿಗಟ್ಟಿತ್ತು. ಜೈಲಿನಲ್ಲಿ ವಿಲವಿಲ ಅಂತಿರೋ ದಾಸ ಹೆಚ್ಚುವರಿ ಬೆಡ್ಶೀಟ್ ದಿಂಬು ಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ. ಇದರ ನಡುವೆ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದ ಪವಿತ್ರ ಗೌಡಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ದರ್ಶನ್ ಕೋರ್ಟ್ಗೆ ಅರ್ಜಿ, ನಾಳೆಗೆ ವಿಚಾರಣೆ ಮುಂದೂಡಿಕೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A2 ಆರೋಪಿಯಾಗಿರುವ ದರ್ಶನ್ ಈ ಹಿಂದೆ ಜೈಲು ಸೇರಿದ. ಜೈಲಿನಲ್ಲೂ ರೌಡಿ ಪಟಾಲಂ ಜೊತೆ ಸೇರಿಕೊಂಡು ಐಷಾರಾಮಿಯಾಗಿದ್ದ. ಇದೇ ಐಷಾರಾಮಿ ಸೌಲಭ್ಯದ ಬಗ್ಗೆ ಕೆಂಡ ಕಾರಿದ ಸುಪ್ರೀಂ ಕೋರ್ಟ್ ದರ್ಶನ್ ಬೇಲ್ ರದ್ದು ಮಾಡಿತ್ತು. ಹೀಗಾಗಿ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ದಾಸನಿಗೆ ಅಸಲಿ ಜೈಲಿನ ಅನುಭವ ಆಗ್ತಿದೆ. ಒಂದು ಹೆಚ್ಚುವರಿ ಹಾಸಿಗೆಯನ್ನು ಸಿಬ್ಬಂದಿ ಕೊಡ್ತಿಲ್ಲ. ಹೀಗಾಗಿ ಹಾಸಿಗೆ ದಿಂಬು ಬೇಕು ಅಂತ ಬೆಂಗಳೂರಿನ 64ನೇ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ. ಇಂದು ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಎರಡೂ ಕಡೆಯ ವಾದ ಆಲಿಸಿ ನಾಳೆಗೆ ವಿಚಾರಣೆ ಮುಂದೂಡಿದೆ. ಅಷ್ಟಕ್ಕೂ ಮೂಲಭೂತ ಸೌಲಭ್ಯಗಳಾದ ಹಾಸಿಗೆ ದಿಂಬುಗಳನ್ನ ಜೈಲಿನಲ್ಲಿ ಕೊಡಬೇಕು ಅಂತ ದರ್ಶನ್ ಪರ ವಕೀಲರು ವಾದ ಮಾಡಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಎಸ್ಪಿಪಿ, ಕೊಲೆ ಪ್ರಕರಣ ಹೊರತುಪಡಿಸಿದ ವಿಚಾರಣಾಧೀನ ಕೈದಿಗಳಿಗೆ ಮಾತ್ರ ಸ್ವಂತ ಖರ್ಚಿನಲ್ಲಿ ಹಾಸಿಗೆ ದಿಂಬು ಸೇರಿ ಅಗತ್ಯ ಸೌಲಭ್ಯ ಹೊಂದಲು ಮಾತ್ರ ಅವಕಾಶ ಇದೆ. ಆದ್ರೆ ಕೊಲೆ ಪ್ರಕರಣದ ಆರೋಪಿಗಳು ಸ್ವತಃ ಖರ್ಚಿನಲ್ಲಿ ಸೌಕರ್ಯ ಹೊಂದಲು ಅವಕಾಶ ಇಲ್ಲ ಅಂದ್ರು. ವಾದ ಆಲಿಸಿದ ಕೋರ್ಟ್ ನಾಳೆ ಸಂಜೆ 4 ಗಂಟೆಗೆ ವಿಚಾರಣೆ ಮುಂದೂಡಿದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಸಂಬಂಧವು ವಿಚಾರಣೆ. ಬಳ್ಳಾರಿ ಜೈಲಿನ ಚಿತ್ರಣವನ್ನೇ ಬದಲಿಸಿದ ಸಿಬ್ಬಂದಿ. ಇನ್ನು ದರ್ಶನ್ ನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಅರ್ಜಿ ಸಲ್ಲಿಸಲಾಗಿದೆ. ಆದ್ರೆ ದರ್ಶನ್ ಪರ ವಕೀಲರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಕಷ್ಟವಾಗುತ್ತೆ ಅಂತ ವಾದಿಸಿದ್ದಾರೆ. ಇಲ್ಲಿ ಶಿಫ್ಟಿಂಗ್ ಸಂಬಂಧ ವಿಚಾರಣೆ ನಡೆಯುತ್ತಿದ್ರೆ ಆತ ಬಳ್ಳಾರಿ ಜೈಲಿನ ಚಿತ್ರಣವನ್ನೇ ಬದಲಿಸಲಾಗಿದೆ. ಕಳೆದ ಬಾರಿ ದರ್ಶನ್ ಬಳ್ಳಾರಿ ಜೈಲು ಸೇರಿದಾಗ ಆತ ನಡೆದುಕೊಂಡು ಬರ್ತಿದ್ದ ದೃಶ್ಯ ಕ್ಯಾಮೆರಾ ಕಣ್ಣಿಗೆ ಕಾಣ್ತಿತ್ತು. ಆದ್ರೆ ಈ ಬಾರಿ ಕಾಂಪೌಂಡ್ ಅನ್ನ ಎತ್ತರಿಸಲಾಗಿದೆ. ಗೇಟ್ಗೂ ಶೀಟ್ ಅಳವಡಿಸಲಾಗಿದೆ. ನಾವೀಗ ಬಳ್ಳಾರಿಯ ಸೆಂಟ್ರಲ್ ಜೈಲ್ ನ ಮುಂಭಾಗದಲ್ಲಿದ್ದೀವಿ. ಅಂದ್ರೆ ಸೆಷನ್ ಕೋರ್ಟ್ ನಿಂದ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗಬೇಕು ಅನ್ನೋ ನಿರ್ಧಾರದಲ್ಲಿ ಆದೇಶ ಬಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲ್ ನ ಒಳಭಾಗದಲ್ಲಿ ಹೇಗಿದೆ, ಯಾವ ರೀತಿ ವಾತಾವರಣ ಅಂತಂದ್ರೆ ಸುಮಾರು 10 ಫೂಟ್ಗಳಷ್ಟು ಎತ್ತರವಾಗಿರ್ತಕ್ಕಂತಹ ಜೈಲಿನ ಗೋಡೆಯನ್ನ ನಿರ್ಮಾಣ ಮಾಡಿದ್ದಾರೆ. ಯಾಕಂತಂದ್ರೆ